ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಏನು ಅಂತಂದರೆ, ಏನೋ ನೆನಪಾಯಿತು ನಿನ್ನೆ ಪ್ರೀತಮ್ ಬಂದ ಸ್ಕೂಲಿಂದ. ಆಮೇಲೆ ಅದೇ ಸ್ಕೂಲ್ಗೆ ಯಾಕೆ ಕಳಿಸ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಎಷ್ಟು ಹ್ಯಾಬಿಟ್ಸ್ ಇಂಪ್ರೂವ್ ಆಗೈತೆ ಗೊತ್ತಾ. ಬಂದು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾನೆ, ಎಲ್ಲದಕ್ಕೂ ಸಾರಿ ಕೇಳ್ತಾನೆ. ಇವಾಗ ಜಸ್ಟ್ ಅಕ್ಷಿ ಮಾಡಿ ಸಾರಿ ಅಂದ. ಅದೆಲ್ಲ ಎಲ್ಲಿಂದ ಬರುತ್ತಲ್ವ ಮಕ್ಕಳಿಗೆ. ಆಮೇಲೆ ಬಂದು ಏನೋ ಒಂದು ಮಾಡಿದೆ ನಾನು ನನಗೆ, ಅದಕ್ಕೆ ಥ್ಯಾಂಕ್ ಯು ಮಮ್ಮಿ ಅಂತ. ಹೆಂಗಾಯ್ತು ಗೊತ್ತಾ, ನನಗೆ ಎಷ್ಟು ಖುಷಿ ಆಯಿತು. ಆಮೇಲೆ ರಾತ್ರಿ ಸ್ವಲ್ಪ ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಕುಂಬಳಕಾಯಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ನ. ಸೈಲೆಂಟಾಗಿ ಬಂದ್ಬಿಟ್ಟು ಈ ಡಸ್ಟ್ಬಿನ್ ಇದೆಯಲ್ಲ, ಡಸ್ಟ್ಬಿನಲ್ಲಿ ಇದೋ ಕಸನೆಲ್ಲ ತೊಗೊಂಡೋಗಿ ಅವ್ರು ಡ್ಯಾಡಿ ಡೈಲಿ ಮಾಡ್ತಾರೆ ಕೆಲಸನ, ಅವರೇ ಕಸ ಹಾಕೋದಲ್ವ. ಎಲ್ಲ ಕವರ್ ಓಪನ್ ಮಾಡಿ ತೊಗೊಂಡು ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೋ ಬಾಬು ಎಲ್ಲಕ್ಕೆ ತೊಗೊಂಡೋಗ್ತಾ ಇದೆ ಅಂದರೆ ಆಚೆ ಇಡೋದಕ್ಕೆ ಅಂತ. ಆಮೇಲೆ ಅಲ್ಲಿಂದ ಬಂದವನು ಹೊಸ ಡಸ್ಟ್ಬಿನ್ ಕವರ್ ತೊಗೊಂಡು ಅದನ್ನ ನಾನೇ ಕಟ್ ಮಾಡಿಕೊಟ್ಟೆ. ಅವನಿಗೆ ಕಟ್ ಮಾಡೋಕ್ಕೆ ಬರಲಿಲ್ಲ. ತಂದು ಇದಕ್ಕೆ ನೋಡಿ ಅವನೇ ಹಾಕಿರೋದು ರಾತ್ರಿ ಇದಕ್ಕೆಲ್ಲ ಕವರು ಎಲ್ಲ ಹಾಕಿ ಅವ್ನ ಖುಷಿ. ಅದು ಮಕ್ಕಳು ಇದೆಲ್ಲ ಮಾಡಿದಾಗ ಒಂಥರ ಖುಷಿ ಅನ್ಸುತ್ತೆ ಅಲ್ವಾ ಪ್ರೀತು? ನೀನು ಗುಡ್ ಬಾಯ್ ಅಲ್ಲ ಮಮ್ಮಿ, ನೀನು ತುಂಬ ಗುಡ್ ಬಾಯ್ ಆಗ್ತಿದೆಯಲ್ಲ. ಯಾಕೆ ಇಷ್ಟೊಂದು ಗುಡ್ ಬಾಯ್ ಆಗ್ತಾ ಇದೆಯಾ? ನಿಮ್ಮ ಮ್ಯಾಮ್ ಹೆಸರೇನು? ನಿಮ್ಮ ಮ್ಯಾಮ್ ಆರ್ಮಿ ಪಬ್ಲಿಕ್ ಸ್ಕೂಲಾ? ಮ್ಯಾಮ್ ನಿಮ್ಮ ಟೀಚರ್ ಹೆಸರೇನು? ರಾಜಿ ಮ್ಯಾಮ್. ಏನಪ್ಪ ನೀನು ಹೇಳೋದು? ರಾಜಿ ಮ್ಯಾಮ್ ಅಂತೆ. ಅವರು ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಾರೆ. ವಾಟ್ಸ್ ಯುವರ್ ಸ್ಕೂಲ್ ಟೀಚರ್ ನೇಮ್, ಸ್ಕೂಲ್ ನೇಮ್, ಫಾದರ್ ನೇಮ್, ಮದರ್ ನೇಮ್. ಪ್ರಗತಿ ಏನು? ಜೋರಾಗಿ ಹೇಳು. ಪಲ್ಲತ್ತಿ. ಅವನು ಪ್ರಗತಿ ನಂಗೆ ಬರ್ತಿಲ್ಲ. ಪಲ್ಲತ್ತಿ ಅದೇ ಒಂಥರ ಚೆನ್ನಾಗಿದೆ, ಪಲ್ಲತ್ತಿ ಅಂತ. ಇನ್ನು ರಾತ್ರಿ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ, ಪಲ್ಯ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಹಾಕೋಣ ಅಂತ ಹೇಳಿ ಪ್ರಗತಿ ಸ್ಕೂಲಿಗೆ ಹೋಗಿದ್ದಾರೆ. ಇದು ನಮಗೋಸ್ಕರ ಮಾಡ್ಕೊತಾ ಇರೋದು. ಏನು ಮಗನ ಇದು? ಕುಂಬಳಕಾಯಿ ಬಿದೋಗ್ತೀಯಾ? ಏನು ಏನಿದು? ಏಯ್ ಕುಂಬಳಕಾಯಿ. ಕುಂಬಳಕಾಯಿ 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 ಕುಂಬಳಕಾಯಿ. ಇದು ಹಂಗೆ ಕಾಂಬಿನೇಷನ್. ಕುಂಬಳಕಾಯಿ ನೆನಪಾದ್ರೆ ಅಕ್ಕಿ ರೊಟ್ಟಿ ನೆನಪಾಗುತ್ತೆ. ಇನ್ನು 4 ಕುಂಬಳಕಾಯಿ ಏನೋ ಐತೆ. ನಮ್ಮಮ್ಮ ಬೇಡ ಬೇಡ ಅಂದ್ರೂ ತಗೊಂಡೋಗಿ ಪಲ್ಯ ಮಾಡ್ಕೊಂಡು ತಿನ್ನಕ್ಕೇನು ಮತ್ತೆ ಸಿಗಲ್ಲ. ಇದು ಸೀಸನಲ್ಲಿ ಸಿಗುತ್ತೆ ಅಂದರೆ ನಮ್ಮನೆ ಹತ್ರ ಸೀಸನಲ್ ಅಷ್ಟೇ, ಈ ಟೈಮಲ್ಲಿ ಸಿಗುತ್ತೆ. ವರ್ಷ ಪೂರ್ತಿ ಸಿಗಲ್ಲ. ಅದು ಹಣ್ಣಾಗಬೇಕು, ಫುಲ್ ಹಣ್ಣಾಗಬೇಕು. ಕಾಯಿ ಕಿತ್ತಿರೋದು ಸ್ವಲ್ಪ ತೊಟ್ಟಿರ್ಬೇಕು ಇರುತ್ತೆ. ಬೀಜ ಮಾಡಂಗಿದ್ರೆ ಇಟ್ಕೊಬೋದು. ಅದು ತೊಟ್ಟು ಹೊಡೆದೋದ್ರೆ ಇರಲ್ಲ, ಕಿಟ್ಟೋಗುತ್ತೆ. ಮೇಲ್ಗಡೆ ತೊಟ್ಟು ಹಿಂಗೆ ಕೊಕ್ಕೆ ಥರ ತೊಟ್ಟಿರುತ್ತಲ್ಲ, ಆ ತೊಟ್ಟು ಸಮೇತ ಕಿತ್ಕೊಂಬಂದಿಟ್ರೆ ತುಂಬ ದಿನ ಹಾಳಾಗಲ್ಲ. ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಮಾಡ್ಬೋದು. ಸ್ವಲ್ಪ ಕಾಯಿ ಬಲ್ತಿದ್ರೆ ತುಂಬ ದಿನ ಇರುತ್ತೆ. ಹಸ್ರು ಕಾಯಿ ಆದರೆ ಸ್ವಲ್ಪ ಬೇಗ ತಿನ್ಕೊಂಡ್ಬಿಡ್ಬೇಕು. ತೊಟ್ಟು ಇದೊಂದು ತೊಟ್ಟು ಕಿತ್ತೋಗ್ಬಿಟ್ಟಿತ್ತು. ಸರಿ, ಅದಕ್ಕೆ ಇದನ್ನೇ ಫಸ್ಟ್ ಮಾಡ್ಕೊಂಡು ಬಿಡೋಣ. ಆಮೇಲೆ ಇನ್ನು ಮಿಕ್ಕಿದವಿದ್ದಾವೆ ನಿಧಾನಕ್ಕೆ ಒಂದೊಂದು ಮಾಡ್ಕೊಂಡ್ರಾಯ್ತು ಅಂತ ಈಗ ಇದು ಪಲ್ಯ ಮಾಡ್ಕೊಡ್ತೀನಿ. ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ. ಯಾಕೆ ಅಂತಂದರೆ ಈ ವಿಡಿಯೋ ಶೂಟ್ ಮಾಡಿ ಸುಮಾರು ದಿನ ಆಯಿತು. ಎಡಿಟ್ ಮಾಡೋದಕ್ಕೆ ಮನಸ್ಸೇ ಬಂದಿರಲಿಲ್ಲ. ಹಾಗಾಗಿ ವ್ಲಾಗ್ಗೆ ಸ್ವಲ್ಪ ತಡ ಹಾಗೆ ಹಾಕೋ ಹಾಗಾಯಿತು. ಇನ್ನು ಮನೇಲಿ ಹಾಕಿರೋ ಎಲ್ಲ ಗಿಡಗಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಗೆ ಬೀನ್ಸ್ ಗಿಡ ಹಾಕಿದ್ದೆ ನಾನು, ಅಂದರೆ ಬೀಜ ಹಾಕಿದ್ದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಗೊತ್ತಿಲ್ಲ, ಇದರಲ್ಲಿ 4 ಗಿಡ ಹಾಕಿದ್ದೀನಿ. ಯಾವುದಾದ್ರೂ 2 ಗಿಡನಾದರೂ ಕಾಯಿ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಸಳೆ ಗಿಡ ತೊಗೊಂಡ್ಬಂದು ಹಾಕಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಇನ್ನೊಂದ್ಸರಿ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಗಿಡ ಹಾಕಿದ್ದೀನಿ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ, ಯಾಕೆಂದರೆ ಬಿಸಿಲು ಚೆನ್ನಾಗಿದೆ ನೋಡಿ ನೀವೇನೆ. ಇನ್ನು ಸ್ವಲ್ಪ ಬಾಲ್ಕನಿ ದೊಡ್ಡದಾಗಿದ್ದಿದ್ರೆ ಇನ್ನು ಸ್ವಲ್ಪ ಗಿಡಗಳನ್ನೆಲ್ಲ ಹಾಕೋಬೋದಾಯಿತು. ಲೆಮನ್ ಗ್ರಾಸ್ ಅಷ್ಟೇ ತೊಗೊಂಬಂದು ಹಾಕಿದ್ದೆ, ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ನೀರಿಗೆ ಲೆಮನ್ ಗ್ರಾಸು ಮತ್ತು ಶುಂಠಿನ ಜಜ್ಜಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಗ್ಲಾಸ್ಗೆ ಹಾಕೊಂಡು ಕುಡಿದ್ರೆ ಟೀ ಕುಡ್ದಷ್ಟೇ ರಿಲೀಫ್ ಅನಿಸುತ್ತೆ. ಮೈಂಡ್ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಬೆಳಗ್ಗೆ ಸ್ವಲ್ಪ ಅಂದರೆ ಜಾಸ್ತಿನೇ ಬಿಸಿಲು ಬರುತ್ತೆ. ಒಂದು 8 ಗಂಟೆಯಿಂದ ಶುರು ಆದರೆ ಅಡುಗೆ ಮನೆಯಿಂದ ಮತ್ತೆ ಆಮೇಲೆ ಬಾಲ್ಕನಿ ಈ ಡೋರಿಗೆ ಬರುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ಬಿಸಿಲೆಲ್ಲ ತೊಗೊಂಡು. ಇವತ್ತು ಶನಿವಾರ ಪ್ರೀತಮ್ ಸ್ಕೂಲ್ ಇರಲಿಲ್ಲ, ಹಾಗಾಗಿ ಅವ್ನ ಮನೇಲೇ ಇರ್ತಾನೆ. ಅವ್ನ ಮನೇಲಿ ಇದ್ದರೆ ಸ್ವಲ್ಪ ರಿಸ್ಕಿನೇ. ಯಾಕೆಂತಂದರೆ ಅವ್ನು 24 ಗಂಟೆ ನನ್ನ ಜೊತೆ ಮಾತಾಡ್ತಾ ಇರ್ತಾನೆ. ಏನೋ ಅವ್ನು ಹೇಳ್ತಾನೆ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಹೋಮ್ವರ್ಕ್ ಮಾಡಿಸ್ಬಾ, ಅವ್ನು ನನ್ನ ಮಗ ಹೋಮ್ವರ್ಕ್ ಮಾಡಿಸ್ಬಾ ಅಂತ ಕರೆಯೋದು ಜಾಸ್ತಿ. ಸೊ ಇದಾದಮೇಲೆ ಅಮ್ಮ ಕುಂಬಳಕಾಯಿ ಕೊಟ್ಟಿದ್ರಲ್ಲ ಹಾಕಿ
ಅದಕ್ಕೆ ರಾಗಿ ರೊಟ್ಟಿ ಹಾಕೋಣ ಅಂದ್ಕೊಂಡೆ. ರಾಗಿ ಮುದ್ದೆ ಕಮ್ಮಿ ಮಾಡೋದಕ್ಕೆ ನಾನು ರೊಟ್ಟಿ ಮಾಡಿದಾಗೆಲ್ಲ 1 ಕಪ್ ರಾಗಿ ಹಿಟ್ಟು ಹಾಕೊಂಡ್ಬಿಡ್ತೀನಿ. ಎಲ್ಲರೂ ಅಂದ್ಕೊಂಡಿರ್ತಾರೆ ದೂರದಿಂದ ನೋಡೋದಕ್ಕೆ ಎಲ್ಲರ ಲೈಫು ತುಂಬ ಸುಂದರವಾಗಿ ಕಾಣಿಸುತ್ತೆ. ಒಬ್ಬೊಬ್ಬರು ಬದುಕು ಒಂದೊಂದು ಥರ ಇರುತ್ತೆ. ರೀಸೆಂಟಾಗಿ ನಡೆದಿರೋ 2 ಇನ್ಸಿಡೆಂಟಿಂದ ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇತ್ತು. ಅದರಿಂದ ಹೆಂಗೆ ಹೊರಗೆ ಬರೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನನಗೆ 1000 ಕೆಲಸ ಇದೆ, 1000 ಟಾಪಿಕ್ಸ್ ಇದೆ ವಿಡಿಯೋ ಮಾಡೋದಕ್ಕೆ, ಆದರೆ ಬ್ರೈನೇ ವರ್ಕ್ ಆಗ್ತಾಯಿಲ್ಲ, ಏನಂತ ಗೊತ್ತಿಲ್ಲ. ಅದಕ್ಕೆ ನಾನು 43 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಎವ್ರಿ ಡೇ ನನ್ನ ಲೈಫಲ್ಲಿ ಆಗೋ ಪಾಸಿಟಿವಿಟಿನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಅಂದರೆ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ ಲೈಫಲ್ಲಿ, ನಾನು ಬರೀ ಪಾಸಿಟಿವ್ ಹುಡ್ಕೋಕ್ಕಾಗಲ್ಲ. ಅದನ್ನು ಖಂಡಿತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಒಂದು ಚಾಲೆಂಜ್ ಥರ ತೊಗೊಳ್ಳೋಣ. 43 ಡೇಸ್ ಎವ್ರಿ ಡೇ, ಡೇ 1 ಡೇ 2 ಅಂತ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ನನ್ನ ಮಗನ ಕೆಲಸ ನಮ್ಮ ಮನೆ ಒಳಗಿದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಪಾಪ ಅಲ್ಲಿ ಹೋಗ್ತಾರೆ ಮಗನೆ, ಬಂದೇ ಬಿಡ್ತು. ಕಾಲ್ ಸಿಗಾಕೊಂತ ಬಟ್ಟೆ ನೋಡಿ ಏನ್ ಗತಿ ಆಯ್ತು. ಏನಾಯ್ತು? ಯಾಕೆ ಹೋಗಿದ್ದೆ? ಯಾಕೆ ಒಳಗಡೆ ಹೋಗಿದ್ದೆ? ಅಮ್ಮ ನೀನು ಹೋಗ್ಬಾರ್ದು ಅಂತ ನಾನು ನಿಂಗೆ ಒಂದ್ಸರಿ ಹೇಳಿದ್ದೆ ಅಲ್ಲ. ಯಾಕೆ ಕಳಿಸಿದ್ದು ಓಡಿಕೆ? ಯಾರು ಕಳಿಸಿದ್ದು? ನೀನೇ ಹೋದ? ಯಾಕೆ ಹೋಗಿದ್ದೆ? ನೀನೇ ಹೋದ? ಯಾಕೆ ಹೋಗಿದ್ದೆ ಒಳಗಡೆ? ಹೋದಾ? ಯಾಕೆ ಹೋದೆ? ಅದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ನಮ್ಮ ಪಾಡಿ ನಾವು ಕೆಲಸ ಮಾಡ್ತಿರ್ತೀವಿ, ಏನ್ ಮಾಡ್ಬೇಕು ಆಮೇಲೆ? ಪ್ರೀತಮ್ ಹೆಂಗ್ ಗುಡ್ ಬಾಯ್ ಅಲ್ವಾ? ಮತ್ತೆ ಆ ಥರ ಎಲ್ಲ ಮಾಡ್ತಾರಾ? ಹೌದಾ? ಭಯ ಆಯ್ತಾ? ಭಯ ಆಯ್ತಾ? ಯಾಕೆ ಭಯ ಆಯ್ತು? ನೀ ಹತ್ರ ಹೋಗಿದ್ದು? ನನಗೆ ಎಲ್ಲಿಂದನೂ ಮಾತಾಡೋ ಕೇಳಿಸ್ತೈತೆ. ಇಲ್ಲೋಗ್ಬಿಟ್ನಪ್ಪ ರೂಮಿಂದ. ಆ ಕಡೆ ಓಪನ್ ಆಗಿತ್ತು. ಗೊತ್ತು, ಆ ಕಡೆ ಓಪನ್ ಆಗಿತ್ತು. ಆದ್ರೂ ಡೇಂಜರ್ ನನ್ನ ಮಗ ಇವನು. ಹಾ ಹೋಗ್ಬಾರ್ದು ಮಗನೇ. ಇವ್ರು ಒಬ್ನೇ ಇದ್ದಾಗ ಹಿಂಗೆ ಮಾಡ್ಬಿಟ್ರೆ ಒಬ್ನೇ ಎಲ್ಲೋ ಬಿಟ್ಟು ಹೋಗಲ್ಲ ನಾವು. ಪ್ರಗತಿ ಜೊತೆ ಇದ್ದಾಗ ಮಾಡಿದ್ರೆ ಕಷ್ಟ, ಅಕಸ್ಮಾತ್ ಏನಾದ್ರು ಪ್ರಗತಿ ಜೊತೆ ಬಿಟ್ಟೋದ್ರೆ. ಸ್ಕೂಲ್ ರಜಾ ಕೊಟ್ರೆ ಇವಂದಿದೆ ಕತೆ ನಮ್ಮ ಮನೇಲಿ ಅಲ್ವಾ ಪ್ರೀತಮ್? ಹಾ ಹೌದು ಪ್ರೀತಮ್ಮ. ಅದ್ರೊಳಗೆ ಹೋಗಿ ಆಗ್ಲೇ ಸುಮಾರು 2-3 ಸರಿ ಮಾಡಿದ್ದ. ಅವಾಗಲೇ ಹೇಳಿದ್ದೀವಿ ಆ ಥರ ಎಲ್ಲ ಮಾಡಿಕೊಡ್ತು ಅದ್ರೊಳಗಡೆ ಹೋಗಿ ಅಂತ. ಮತ್ತೆ ಹೋಗ್ಬಿಟ್ಟು ಕೂಗ್ತಾ ಇದೆಯಾ? ಭಯ ಆಯ್ತಾ? ಭಯ ಆಗ್ಬೇಕು ನಿಂಗೆ, ಆಗಲ್ವಾ? ಲಾಸ್ಟ್ ವ್ಲಾಗ್ಗಳಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ, ಅಕ್ಕ ಪ್ರೀತಮ್ನ ಇಟ್ಕೊಂಡು ಮನೇಲಿ ನಮ್ಮ ಮನೇಲಿ ಮಕ್ಳಿದಾರಲ್ಲ ಎಲ್ಲ ಅಂಡಿ ಆಚೆ ಬಿಸಾಕ್ತಾರೆ ಅಂತ. ನೋಡಿ ನಮ್ಮ ಮನೇಲೂ ಕೂಡ ಹಂಗೆ ಇರೋದು, ಏನೂ ಮಾಡೋಕ್ಕಾಗಲ್ಲ. ಅವನಿದ್ರೆ ಮನೇಲಿ ಇದ್ದಾನೆ ಅಂತಂದ್ರೆ ಅವನ ಕೆಲಸನೇ ಇದು. ಅದೇನೋ ಏನ್ ಮಾಡ್ತಾ ಇದೀಯಾ? ನಮ್ಮ ಮನೆಯವ್ರು ಊರಿಂದ ನೀರು ತಗೊಂಡು ಬಂದಿದ್ರು. ಆ ಕ್ಯಾನಲ್ಲಿ ನೀರೇ ಕುಡಿಬಾರ್ದು ನಾವು, ಆ ಥರ ಮಾಡ್ಬಿಟ್ಟಿದ್ದಾನೆ. ಎಲ್ಲ ಗಿಡಗಳಿಗೆ ಹಾಕ್ಬೇಕಷ್ಟೇ. ಬೆಳಗಿನ ಸಾಯಂಕಾಲ ತನಕ ಅವ್ನಿಗೆ ಮಾಡ್ತಾ ಇರ್ತಾನೆ, ನಾವು ಎತ್ತಿಡ್ತಾ ಇರ್ಬೇಕು, ಜೋಡಿಸ್ತಾ ಇರ್ಬೇಕು. ಏನಾದರೂ ಹೇಳಿದ್ರೆ ತುಂಬ ಅಮಾಯಕ್ಕೊಂಥರ ಮುಖ ಮಾಡ್ಕೊತಾನೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೂ ಸುಮ್ಮನಾಗಬೇಕು. ಇಲ್ಲ ಮನೆ ಪಕ್ಕದಲ್ಲಿ ಒಂದು ಗಿಡಗಳು ತರೋದಕ್ಕೆ ಹೋಗಿದ್ವಲ್ಲ, ಪಾಟ್ ಎಲ್ಲ ತೊಗೊಂಡು ಬಂದ್ವಲ್ಲ, ಅಲ್ಲಿ ಒಂದು 1, 2, 3 ಸ್ವಲ್ಪ ಶೋ ಪ್ಲ್ಯಾಂಟ್ ತರಬೇಕು. ಒಂಚೂರು ಹೈಟ್ ಆಗಿರೋದು, ಅದು ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದ್ರೊಳಗೆ ಗಿಡ ತರೋದು ಇಲ್ಲೇ ಪಕ್ಕದಲ್ವೇ ಅಲ್ಲ. ಸರಿ ನಡ್ಕೊಂಡು ಹೋಗ್ಬಿಟ್ಟು ಹಂಗೆ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ. ಬಾ ಪ್ರೀತಮ್, ಹೋಗಿ ತೊಗೊಂಡು ಬರೋಣ. ಬರ್ತೀಯಾ? ಬಾ. ನೀನು ಹ್ಯಾಂಡ್ ವಾಶ್ ಹಾಕೊಂಡು ಏನು ಮಾಡ್ತಾ ಇದೀಯ? ಆ ಕಡೆನೋ ಈ ಕಡೆನೋ ಬಿದ್ದರೆ ಏನೋ ಪ್ರೀತಮ್ ಮಾಡೋದು? ಅದ್ರ ಮೇಲೆ ಬೇಳೆ ಬೀಳಲ್ಲ, ಅದು ಗ್ಯಾಪಲ್ಲಿ ಏನಾದ್ರೂ ಬಿದ್ರೆ ಹೊಡೆದೋಗುತ್ತೆ ಎಲ್ಲ. ಬೀಳಲ್ವಾ? ಸರಿ ನಾನು ಹೋಗ್ತೀನಿ, ನೀನ್ ಇಲ್ಲೇ ಇರು. ಇವಾಗ ಇದೆಲ್ಲ ನೀನೇ ಕ್ಲೀನ್ ಮಾಡ್ಬೇಕು, ನಾನು ಮಾಡಲ್ಲ. ಸಾಕು ಬಾ. ನೀನೇ ಕ್ಲೀನ್ ಮಾಡ್ಬೇಕು. ನೀನ್ ತಾನೇ ಗಲೀಜ್ ಮಾಡಿರೋದು. ನೀನು ಗೊಕ್ಕ ಕ್ಲೀನ್ ಮಾಡು. ಯಾರು ಕ್ಲೀನ್ ಮಾಡಲ್ಲ? ನಾನು ಗಲೀಜ್ ಮಾಡಿದ್ದು. ನೀನ್ ತಾನೇ ಗಲೀಜ್ ಮಾಡಿದ್ದು. ನೋಡ ಬುಕ್ಸ್ ಎಲ್ಲ ತೆಗೆದು ಆಚೆ ಹಾಕಿದ್ಯಾ? ಗಾಡಿ ಬಿಸಾಕಿದ್ಯಾ? ಈ ಮನೆ ನೋಡಿ ಹೆಂಗಿಟ್ಟಿದ್ಯಾ?
ಏನ್ ಗಾಡಿ? ಬ್ಯಾಡ್ ಬಾಯ್. ನೀನ್ ಬ್ಯಾಡ್ ಬಾಯ್. ಸರಿ ಬಾ ಹೋಗೋಣ. ಯಾರ ಡ್ರಾಮಾ ಮಾಡೋದು? ನಾನಾ ನೀನಾ? ನೀನೇ ಡ್ರಾಮಾ ಮಾಡೋದು? ಏಂತಕ್ಕೆ ಇಷ್ಟೊಂದು ಮಾತಾಡ್ತಾ ಇದೀಯಾ? ನಾನು ಡ್ರಾಮಾ ನೋಡಿದ್ರಲ್ಲ, ಈ ಥರನೇ ನನ್ನ ಮಗ ಮನೇಲಿದ್ರೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ, ನೋಡ್ಕೊತಾ ಇರಬೇಕು ಒಂದು ತಾಟ ಇದ್ದಿದ್ದಲ್ವಾ ಚಿಕ್ಕ ಮಕ್ಕಳು. ನಮ್ಮ ಮನೆ ಪಕ್ಕದಲ್ಲೇ ಒಂದು ನರ್ಸರಿ ಇತ್ತು, ಒಂದಿಷ್ಟು ಪಾಟು ಬೇಕಾಗಿತ್ತು. ಯಾಕೆಂದರೆ ನಾನು ಆ ಮಣ್ಣಿನ ಕಲರ್ ಪಾಟು ಇಟ್ಟಿದ್ನಲ್ಲ, ಅದು ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಇಂಡೋರ್ ಪ್ಲ್ಯಾಂಟ್ಗೆ. ಸರಿ ಒಂದು 3 ದೊಡ್ಡ ಪಾಟ್ ತೊಗೋಬೇಕು ಅಂತ ಅವತ್ತಿಂದ ಹೇಳ್ತಾನೆ ಇದ್ದೆ. ನಮ್ಮ ಮನೆಯವರು ಸರಿ ಪ್ರಗತಿ ಬರೋಷ್ಟರಲ್ಲಿ ಹೋಗಿ ಪಕ್ಕದಲ್ಲಿ ಶಾಪ್ ಇದೆ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ಹೊಸ ಗಿಡಗಳನ್ನೆಲ್ಲ ತೊಗೊಂಡು ಬಂದಿದ್ರು. ಇವ್ರದ್ದು ಇನ್ನೊಂದು ದೊಡ್ಡ ನರ್ಸರಿ ಇದೆ, ಅಲ್ಲಿ ಹೋದ್ರೆ ಇನ್ನೂ ಜಾಸ್ತಿ ಗಿಡಗಳು ಸಿಗುತ್ತೆ. ಯಾವುದನ್ನ ನೋಡಿದ್ರು ಗಿಡಗಳನ್ನ ತೊಗೊಂಡ್ಬಿಡೋಣ ಅಂತ ಮನ್ಸಾಗ್ಬಿಡುತ್ತೆ. ಹಂಗೆ ನಾನು ಏನಾದರೂ ಕೇಳಿದ್ರೆ ನಮ್ಮ ಮನೆಯವ್ರು ನಿನಗೆ ಯಾಕೆ ಈ ಗಿಡ ಬಾಡೋಗುತ್ತೆ, ನೆಕ್ಸ್ಟ್ ಟೈಮ್ ಇದಿರಲ್ಲ, ಸಣ್ಣ ಪುಟ್ಟ ಆಸೆ ತಾನೇ ತೊಗೊಳ್ಳಿ ಬಿಡು ಅಂತ ನಾನು ಯಾವುದೇ ಗಿಡ ಕೇಳಿದ್ರು ಇಲ್ಲ ಅಂತ ಹೇಳ್ದಲ್ಲೇ ಕೊಡಿಸ್ಬಿಡ್ತಾರೆ. ಅದು ಒಂದು ಖುಷಿ. ಮತ್ತು ಹೂವು ಇಷ್ಟಪಡ್ತೀನಿ ಅಂತ ಎಲ್ಲಾದರೂ ಹೂವು ಸಿಕ್ಕಲಿ ಮನೆ ತುಂಬ ಹೂವು ತೊಗೊಂಡು ಬರ್ತಾರೆ, ಅದೊಂದು ಖುಷಿ. ಯಾಕೆಂದರೆ ಸಣ್ಣ ಪುಟ್ಟದಲ್ಲೇ ಖುಷಿ ಪಡೋರಿಗೆ ಖುಷಿ ಪಡಿಸಿದ್ರೆ ಏನು ತಪ್ಪಲ್ವಾ? ಹಾಗಾಗಿ ಅದರಲ್ಲೇ ನನಗೆ ಖುಷಿ ಸಿಕ್ಬಿಡುತ್ತೆ. ಅದಕ್ಕೆ ನಾನು ವೈಟ್ ಕಲರ್ ತೊಗೊಂಡೆ. ನಮ್ಮ ಮನೆಯವರು ಈ ವುಡ್ ಥರ ಒಂದು ಡಿಸೈನಲ್ಲಿ ಮಾಡಿದರು, ಅದು ತೊಗೊಳ್ಳೋಣ ಅಂದರು. ಅದೇ ಅಷ್ಟು ಲುಕ್ ಇರಲಿಲ್ಲ ಅಂತ ಹೇಳಿ ವೈಟೇ ತೊಗೊಂಡೆ. ಗಿಡ ಹಾಕನ, ಇದ್ರೊಳಗೆ ಗಿಡ ಹಾಕನ. ಅದು ರಾಬಿಟ್ ಬೇಕಾ? ರಾಬಿಟ್ ಇದೆಯಾ? ಇದೆಲ್ಲ ಬೇರೆ ಏನಾದ್ರು ತಗೊಳ್ಳೋಣ? ಕಲ್ಲು ಬಾಯಿ ಮೂಗು ಎಲ್ಲ ಇದೆಯಾ? ಚೆನ್ನಾಗಿದ್ಯಾ? ಏನ್ ಬೇಡ ಅದು ಅಳಕಳ ಮುಟ್ಬಾರ್ದಲ್ಲ. ಹಾಗೆ ಪ್ರತಿ ಜಾಗದಲ್ಲಿ ಹೋದ್ರೂ ಎಲ್ಲರೂ ನನ್ನನ್ನು ನೋಡಿ ಕೇಳೋದು, ಯಾಕೆ ನೀನು ಇಷ್ಟು ಸಣ್ಣ ಇದೆಯಾ, ಏನು ಊಟ ಮಾಡಲ್ವಾ ಅಂತ. ಅಲ್ಲಿ ಗಿಡ ಎಲ್ಲ ತೊಗೊಳ್ತಾ ಇದ್ದೆ. ಅಲ್ಲೊಂದು ಆಂಟಿ ಕೂತಿದ್ರು, ಅವ್ರು ಸ್ವಲ್ಪ ದುಂಡು ದಪ್ಪಕ್ಕೆ ಚೆನ್ನಾಗೇ ಇದ್ರು. ಅವ್ರು ನೋಡ್ಬಿಟ್ಟು ಯಾಕೆ ನಿನ್ನ ಮನೇಲಿ ಊಟ ಮಾಡೋದಿಲ್ವಾ, ಇಷ್ಟು ಸಣ್ಣ ಇದೆಯಾ, ಹೆಂಗೆ ಮೇಂಟೈನ್ ಮಾಡ್ತೀಯಾ ಅಂತ ಎಲ್ಲ ಕೇಳ್ತಾ ಇದ್ರು. ನಾನಿಲ್ಲ ಊಟ ಮಾಡ್ತೀನಿ ಅಂತ ಹೇಳಿ ಬಂದೆ. ಅಬ್ಬ ಅಲ್ಲಿಂದ ಅಮ್ಮು 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 ಅಂತ ಓಡಿ ಬಂದಿದ್ದಾನೆ. ಏನಂತ ಓಡ್ ಬಂದೆ ಪ್ರೀತ ನೀನು? ಅಮ್ಮು ಬನ್ನಿ ಓಡ್ಬಾ ಅಮ್ಮು, ಅಯ್ಯೋ ಅಮ್ಮು ಅಂತ ಅಲ್ಲಿಂದ ಓಡ್ ಬಂದವನೆ. ಎಲ್ಲ ನಿಮ್ಮ ಅಮ್ಮ ಪ್ರೀತು ಅಮ್ಮ ಎಲ್ಲಿ? ಇವತ್ತು ರಜಾ ಅಲ್ವಾ ಅವನಿಗೆ? ಪ್ರೀತಮ್ಗೆ ಇವತ್ತು ರಜಾ. 2 ಪ್ಲಾಂಟ್, ಇದೊಂಥರ. ಇಲ್ಲೇ ಗಿಡಗಳು ತೊಗೊಂಬಂದ್ರೆ ಖಂಡಿತ ಬದುಕಿಸ್ಕೋಬೋದು ಅಂತ ಒಂದು ಧೈರ್ಯ ಇದೆ. ಲಾಸ್ಟ್ ಟೈಮ್ ನಮ್ಮ ಮನೇಲಿ ಏನಾಗಿತ್ತು ಅಂದರೆ, ಒಂದು 6 ತಿಂಗಳಷ್ಟೇ ಬಾಲ್ಕನಿಲಿ ಒಂದು ಅರ್ಧ ಬಿಸಿಲು ಬರ್ತಾಯಿತ್ತು, ಇನ್ನು 6 ತಿಂಗಳು ಬಿಸಿಲೇ ಬರ್ತಾ ಇರಲಿಲ್ಲ. ಆ ಥರ ಇತ್ತು. ಆವಾಗ ಗಿಡಗಳೆಲ್ಲ ಬೇಗ ಬಾಡೋಗ್ತಾಯಿತ್ತು, ಹೋಗ್ಬಿಡ್ತಾಯಿತ್ತು. ಇಲ್ಲಿ ಅಂದರೆ ಪರವಾಗಿಲ್ಲ, ಇಂಡೋರ್ ಪ್ಲಾಂಟ್ಸ್ಗೆ ಜಾಸ್ತಿ ಏನು ಬಿಸಿಲು ಬೇಕಾಗಲ್ಲ. ಆದ್ರೂ ಕೆಲವೊಂದು ಸರಿ ಬಿಸಿಲಲ್ಲಿಟ್ಟರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನಾದರೂ ಬಿಸಿಲು ಬಂದಾಗ ಅಲ್ಲಿ ಡೋರ್ ಹತ್ರ ಇಟ್ಟರು ನಡೆಯುತ್ತೆ. ಈ ಗಿಡನೂ ಅಷ್ಟೇ, ಒಂದೊಂದ್ಸರಿ ತೊಗೊಂಡೋಗಿ ಡೋರ್ ಹತ್ರ ಇಟ್ಟಿರ್ತೀನಿ. ಸ್ವಲ್ಪ ಬಿಸಿಲು ಬಂದರೂ ಸಾಕು. ಆಮೇಲೆ ಡೈಲಿ ಇಡಬೇಕಂತ ಏನಿಲ್ಲ, ವಾರದಲ್ಲಿ 2 ಸರಿ ಇಟ್ರೂ ಆಗುತ್ತೆ. ಈ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ.
ಈ ಥರ ಆ ಪಾಟು ಪ್ಲೇಟೆಲ್ಲ ಇಟ್ಟರೆ ನೋಡೋದಕ್ಕೆ ಅಷ್ಟು ಲುಕ್ ಅನಿಸ್ತಾ ಇರಲಿಲ್ಲ. ಇವಾಗ ನೋಡಿ ಆ ಪಾಟುನೇ ನಾವು ಮಣ್ಣೇನು ಚೇಂಜ್ ಮಾಡಿಲ್ಲ, ಪಾಟುನೇ ಅದ್ರೊಳಗಡೆ ಇಟ್ಬಿಟ್ವಿ. ಈ ಥರ ಕಾಣಿಸ್ತಾ ಇದೆ. ಏನಾದರೂ ಒಂದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ನೋಡೋದಕ್ಕೂ ಖುಷಿ ಆಗುತ್ತೆ ಅಲ್ವಾ ನಮಗೆ. ಹಾಗಾಗಿ ಇದು ಒಂದು ಸ್ನೇಕ್ ಪ್ಲ್ಯಾಂಟು ಚಿಕ್ಕ ಗಿಡ ಅದೆಲ್ಲೋ ಬಿದ್ದಿತ್ತು ಅಂತ ತೊಗೊಂಬಂದು ಹಾಕಿದ್ದೆ. ನೋಡಿ ಇಷ್ಟು ದೊಡ್ಡದಾಗಿ ಬರ್ತಾ ಇದೆ. ನನ್ನ ಮಗ ಹೋಗಿ ಒಂದೊಂದ್ಸರಿ ಎಲೆನ ಸೀಳ್ಬಿಡ್ತಾನೆ, ಅದಕ್ಕೆ ಅದೆಲ್ಲ ಇದಾಗಿರೋದು. ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ನಿಮಗೆ ಏನೋ ಹೇಳಬೇಕು ಅಂದ್ಕೊಂಡೆ. ಒಬ್ಬರು ಕಮೆಂಟು, ತುಂಬ ನೆಗೆಟಿವಿಟಿ ಥಾಟ್ಸ್ ಜಾಸ್ತಿ ಬರುತ್ತೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ, ಹೇಗೆ ನೀವು ಟೈಮ್ ಪಾಸ್ ಮಾಡ್ತೀರಾ ಅಂತ. ನಾನು ನಿಮಗೆಲ್ಲ ಹೇಳೋದೊಂದು, ನೀವು ನನ್ನ ಲೈಫೇ ನೋಡ್ತಾ ಇದ್ದೀರಾ, ನೀವು ನೋಡಿದಷ್ಟು ಸುಲಭವಾಗಿ ಯಾರ ಲೈಫು ಇರೋದಿಲ್ಲ. ನಿಮ್ಮ ಜೀವನನೇ ಇನ್ನೊಬ್ರು ಕನಸಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಯಾಕೆಂತಂದರೆ ಇವಾಗ ಈ ಥರ ಮನೆ ಇರೋರಿಗೆ, ಇದಕ್ಕಿಂತ ಕಡಿಮೆ ಮನೆಯಲ್ಲಿರೋರಿಗೆ ಇದೇ ಕನಸಾಗಿರುತ್ತೆ. ನಮಗೆ ಇನ್ನೂ ದೊಡ್ಡ ಮನೇಲಿ ಇರಬೇಕು ಅನ್ನೋದೊಂದು ಕನಸು. ಇಲ್ಲಾಂತಂದ್ರೆ ಇವಾಗ ನಮಗೆ ಕಣ್ಣು ಕಾಣಿಸ್ತಾ ಇರುತ್ತೆ, ಕಣ್ಣು ಇಲ್ದಲ್ಲಿರೋರಿಗೆ ಕಣ್ಣು ಕಾಣಿಸಿದ್ರೆ ಸಾಕಪ್ಪ ಅನ್ನೋ ಕನಸಿರುತ್ತೆ. ಇನ್ನೊಬ್ರಿಗೆ ಏನೋ ಲೈಫಲ್ಲಿ ಕಷ್ಟ ಇರುತ್ತೆ, ನಮ್ಮ ಒಂದು ಕಲ್ಲರೋ, ನಮ್ಮ ಗುಣನೋ, ನಮ್ಮಿದು ಅದು ಇನ್ನೊಬ್ರು ಬದುಕು ಅಥವಾ ಇನ್ನೊಬ್ರು ಕನಸು, ಅದು ನಮಗೆ ಸಿಕ್ಕಿದೆ ಅಂತ ಅಂದಾಗ ಖುಷಿ ಪಡಬೇಕು ಹೊರತು ದುಃಖ ಪಡ್ಕೊಂಡು ಅದರಲ್ಲೇ ಕೊರಿಕೊಂಡು ಇರೋದಕ್ಕೆ ಏನು ಪ್ರಯೋಜನ ಅಲ್ವಾ. ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ಬಾಯಿ ತುಂಬ ಮಾತಾಡ್ತಾ ಇದ್ದೀವಿ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ, ಸಾಕಲ್ವಾ. ಇನ್ನೊಬ್ರು ಬದುಕನ್ನ ನಾವು ಜೀವಿಸ್ತಾ ಇದ್ದೀವಿ ಅಂದಾಗ ಖುಷಿಯಿಂದ ಜೀವಿಸಿ. ಬೆಳಗ್ಗೆಯಿಂದ ತಿನ್ಬಿಟ್ಟಾ ಯಾಕೆ? ನಂಗೆ ಬೇಡ ತಳಪ್ಪ. ತಿನ್ನಲ್ಲ, ತಿನ್ನೋ ನೀನು. ಅದು ಅವನಿಗೆ ಯಾವ ಮೂಲೆಗೆ ಎಡ್ಕತ್ತೆ? ಏನದು? ಯಾರು ಕೊಡ್ಸಿದ್ದು? ನನ್ನ ಫ್ರೆಂಡ್ ರಮ್ಮ. ನೋಡು ಅಕ್ಕನ ಫ್ರೆಂಡ್ ಅವರಮ್ಮ ಏನೇನು ಕೊಡ್ಸವ್ರೆ ಅಂತ. ನಿಮ್ಮ ಫ್ರೆಂಡ್ ಮಮ್ಮಿ ಏನು ಕೊಡ್ಸಿದ್ರು? ದಿನ ಫ್ರೆಂಡ್ಸ್ಗಳು ಕೂಡ ಚಾಕ್ಲೇಟ್ ಅದು ಇದನ್ನೆಲ್ಲ ತೊಗೊಂಡು ಬಂದು ಶೇರ್ ಮಾಡ್ಕೊಂಡು ತಿನ್ನೋದಿಬ್ರು. ಅಲೋ ಪ್ರೀತು, ಅದಕ್ಕೆ ಕೂತಿರೋದು ನೋಡಿ, ಹೆಂಗೆ ಕೂತ್ಕೊಂಡು ಕಾಯ್ಕೊಂಡು ಕೂತವ್ನೆ ಒಂದು ಚಾಕ್ಲೇಟ್ಗೋಸ್ಕರ. ಖಾಲಿ ಪಪ್ಸ್ ಇದೆಯಲ್ಲ ಅಲ್ಲಿ, ಖಾಲಿ ಆಯ್ತಾ? ಅಲ್ಲಿ ಪಪ್ಸ್ ಇದೆ ನೋಡಲ್ಲಿ. ಇನ್ನು ಇದೆ ಪ್ರಗತಿ ಮತ್ತು ಪ್ರೀತಮ್ದು ಒಂದು ಬಾಂಡಿಂಗು. ಪ್ರಗತಿಗೆ ಏನಾದರೂ ಸ್ಕೂಲಲ್ಲಿ ಫ್ರೆಂಡ್ಸ್ಗಳು ಅಥವಾ ಬರ್ತಡೇ ಚಾಕ್ಲೇಟ್ ಏನೇ ಕೊಡಲಿ ತೊಗೊಂಡು ಬಂದು ಮನೆಯಲ್ಲಿ ಅವನ್ನ ಕೂರಿಸ್ಕೊಂಡು, ನಿಂಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ ಅಂತ ಅದ್ರೊಳಗೆ ಅರ್ಧ ಪ್ರಗತಿ ಅರ್ಧ ಪ್ರೀತಮ್ ಇಬ್ಬರು ಸೇರ್ಕೊಂಡು ತಿಂತಾರೆ. ಸರಿ ಮೊಟ್ಟೆ ಪಪ್ಸ್ ಮಾಡಿಕೊಡೋಣ ಇವತ್ತು ಸಂಜೆ ಏನಾದರೂ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮೊಟ್ಟೆ ಇದ್ದು ಮೊಟ್ಟೆ ಪಪ್ಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ, ಸ್ವಲ್ಪ ಮೈದಾ ಯೂಸ್ ಮಾಡಿದ್ದೀನಿ. ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನೇ ಹಾಕಿ ಮಾಡ್ಬೋದು. ಹಾಗೆ ಈ ಚಾಪರ್ ಬಗ್ಗೆ ಲಿಂಕ್ ಹೇಳ್ತಿದ್ರಿ. ಇಷ್ಟು ದಿನ ಲಿಂಕ್ ಅಂದರೆ ಪ್ರಾಡಕ್ಟೇ ಇರಲಿಲ್ಲ ಆನ್ಲೈನಲ್ಲಿ. ಮೊನ್ನೆ ನೋಡಿದೆ ಅದು ರೀಸ್ಟಾಕ್ ಆಗಿದೆ. ನಾನು ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. 1 ವರ್ಷದ ಮೇಲಾಯಿತು ಈ ಚಾಪರ್ ತೊಗೊಂಡು. ಎಲೆಕ್ಟ್ರಿಕ್ ಚಾಪರ್ ಆದ್ರೂ ಸೂಪರಾಗಿ ಚಾಪ್ ಮಾಡುತ್ತೆ. 1 ವರ್ಷ ಆದ್ರೂ ತುಂಬ ಚೆನ್ನಾಗಿದೆ ಇನ್ನೂ. ಸೊ ನಿಮ್ಗೆ ಬೇಕಂದ್ರೆ ಖಂಡಿತ ನಾನು ಓಕೆ ಹೇಳ್ತೀನಿ, ತೊಗೋಬೋದು. ಇನ್ನು ಮೊಟ್ಟೆ ಪಪ್ಸ್ ಮಾಡೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನೆಲ್ಲ ಜರ್ಡೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲ ಇದು ಮೈದಾ ಹಿಟ್ಟು. ಗೋಧಿ ಹಿಟ್ಟು ಹಾಕೋಣ ಅಂದ್ಕೊಂಡೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು ಮೈದಾ ಹಾಗೆ ಇತ್ತು. ಸರಿ ಖಾಲಿ ಮಾಡಿಬಿಡೋಣ ಅಂತ ಅದಕ್ಕೆ ಸ್ವಲ್ಪ ಆಯಿಲು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೇಮ್ ಚಪಾತಿ ಹಿಟ್ಟಿಗೆ ಬೇಕಾಗೋ ಅದಕ್ಕೆ ಕಳಿಸ್ಬಿಟ್ಟು ಸ್ವಲ್ಪ ಹಂಗೆ ಮುಚ್ಚಿಬಿಟ್ಟು ಸೈಡಲ್ಲಿ ಇಡೋಣ. ಈ ಮೊಟ್ಟೆ ಮಸಾಲಾನ ನಿಮಗೆ ಇಷ್ಟ ಬಂದ ಆ ಥರ ಮಸಾಲದಲ್ಲಿ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಚಾಪ್ ಮಾಡಿರೋ ಈರುಳ್ಳಿ. ಈ ಚಾಪರ್ ಯಾಕೆ ಅಂದರೆ ಈರುಳ್ಳಿನ ನೋಡಿ ಫೈನಾಗಿ ಚಾಪ್ ಮಾಡುತ್ತೆ. ಆ ಥರ ಮಾಡಿದಾಗ ಕೆಲವೊಂದು ಗ್ರೇವಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮಸಾಲ ಅಂತ ಅಂದರೆ ಎಲ್ಲ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ಬೇಕಾದಷ್ಟು ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಹಳದಿ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಇದು ಎಷ್ಟು ಬೇಕೋ ರುಚಿಗಷ್ಟು ಉಪ್ಪು, ಒಂಚೂರು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಬೇಕು. ಎಣ್ಣೆ ಸಪ್ರೇಟ್ ಆಗೋ ತನಕ ಹಾಗೆ ಕುದಿಸ್ತೀನಿ ಅಂತ ಅಂದರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನು ಈ ಥರ ಬೇಯಿಸ್ಕೊಳ್ತೀನಿ. ಮಸಾಲ ರೆಡಿ ಇದೆ. ಅದಕ್ಕೆ ಬಾಯ್ಲ್ ಮಾಡಿದ್ನಲ್ಲ ಆ ಮೊಟ್ಟೆನ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕು ಅಂತಂದರೆ ಒಂದೊಂದು ಮೊಟ್ಟೆನೂ ಹಾಕೋಬೋದು. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮಸಾಲ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಎಗ್ ಪಪ್ಸ್ ಬೇಡ ಅಂದರೆ ಈ ಮಸಾಲ ಜೊತೆನೇ ಮೊಟ್ಟೆ ತಿಂದ್ರೂ ತುಂಬ ರುಚಿಯಾಗಿರುತ್ತೆ. ಟೇಸ್ಟಿ ಮಸಾಲ ಇದು ಚೆನ್ನಾಗಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ. ಇವಾಗ ನಾನು ಈ ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತೀನಿ. ಫಸ್ಟಿಗೆ ಏನಂತಂದರೆ ಲೇಯರ್ ಥರ ಬರಬೇಕಲ್ಲ, ಅದಕ್ಕೆ ಈ ಥರ ನಾನೊಂದು 6 ಉಂಡೆ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಕಾರ್ನ್ಫ್ಲೋರ್ಗೆ ಸ್ವಲ್ಪ ತುಪ್ಪ ಹಾಕಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಲೇಯರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಚಪಾತಿ ಥರ ಎಲ್ಲವನ್ನು ಲಟ್ಟಿಸ್ಕೊಳ್ತೀನಿ.
ಅಂತಂದರೆ ಒಂದ್ರ ಮೇಲೆ ಒಂದು ಹಾಕಬೇಕು. ಇಲ್ಲಿ ನಾನು ಒಂದು 5 ಪೀಸ್ ಮಾಡ್ಕೊಂಡಿದ್ದೀನಿ. 5 ಕೂಡ ಚೆನ್ನಾಗಿ ಲಟ್ಟಿಸಿ ಮೇಲೆ ಕಾರ್ನ್ಫ್ಲೋರು ಮತ್ತು ತುಪ್ಪದ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಸವರಿ ಅದ್ರ ಮೇಲೆ ಇನ್ನೊಂದು ಸರಿ ಹಾಕ್ಕೊಳ್ತೀನಿ. ಇದೇ ಥರ 5 ಲೇಯರ್ನ ಮಾಡ್ಕೋಬೇಕು. ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಇಲ್ಲಿ ನಾನು ತೋರಿಸ್ತೀನಿ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋದು. ಇದರಿಂದ ಲೇಯರ್ಸ್ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಬೇಕಂತಂದರೆ ಸಿಂಗಲ್ ಫೋಲ್ಡಲ್ಲೇ ಮಾಡ್ಕೋಬೋದು. ನಾನು ಇಲ್ಲಿ ಸರ್ಕಲ್ ಅಂದರೆ ಉಂಡೆ ಥರ ಮಾಡಿದ್ದೀನಿ, ನಂಗೆ ಅದು ಇಷ್ಟ ಆಗುತ್ತೆ. ನಿಮಗೆ ಬೇಡ ಅಂತಂದರೆ ಈಗ ಬೇಕ್ರಿಲೆಲ್ಲ ಸಿಗುತ್ತೆ ಗೊತ್ತಾ, ಮಧ್ಯ ಇಟ್ಬಿಡೋದು ಟ್ರಯಾಂಗಲ್ ಶೇಪಲ್ಲಿ, ಸುತ್ತನೂ ಹಂಗೆ ಫೋಲ್ಡ್ ಮಾಡ್ಕೊಳ್ಳೋದು. ಸೊ ಹಂಗೆ ಮಾಡ್ಕೊಂಡ್ರೂ ಕೂಡ ಬರುತ್ತೆ. ನಾನು ಇದನ್ನು ಫಸ್ಟು ಎಕ್ಸ್ಟ್ರಾ ಲೈನ್ಸ್ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಬೇಕಂದರೆ ಲಾಸ್ಟಲ್ಲಿ ಮತ್ತೆ ಅದನ್ನು ಇದನ್ನು ಮಾಡಿ ಹಾಕೋಬೋದು. ಈ ಥರ ಶೇಪಲ್ಲಿ ತಕ್ಕೊಳ್ಳೋದು. ಮಧ್ಯೆ ಹಾಕ್ಬಿಟ್ಟು ಆ ಕಾರ್ನರ್ನ ಒಂದ್ಸರಿ ಫೋಲ್ಡ್ ಮಾಡಿಕೊಂಡ್ರೆ ಈ ಥರ ಹಾಗೂ ಬರುತ್ತೆ. ಬಟ್ ನಾನು ಇದನ್ನು ಈ ಥರ ಫುಲ್ ಸರ್ಕಲ್ ಥರನೇ ಸರ್ಕಲ್ ಮಾಡ್ತಾ ಇದ್ದೀನಿ, ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅಥವಾ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಫೋಲ್ಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಇಷ್ಟೇ. ತುಂಬ ಚೆನ್ನಾಗಾಗಿತ್ತು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ. ಮಸಾಲ ಮಾತ್ರ ಸೂಪರಾಗಿ ಆಗುತ್ತೆ. ಸ್ವಲ್ಪ ನಾನು ಒಂಚೂರು ಸ್ಪೈಸಾಗಿ ಮಾಡಿದ್ದೆ, ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೆ, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೆ. ಚೆನ್ನಾಗಾಗಿತ್ತು. ಒಂದ್ಸರಿ ಡೀಪ್ ಫ್ರೈ ಮಾಡ್ಕೊಳ್ಳೋದಷ್ಟೇ. ನಮ್ಮ ಮನೇಲಿ ಮೈದಾ ಪೂರಿ ಎಲ್ಲ ಮಾಡೋದೇ ಇಲ್ಲ, ಪೂರಿ ಮಾಡೋದೇ ಇಲ್ಲ. ಹಾಗಾಗಿ ಇದನ್ನು ಮಾಡಿಕೊಡ್ತೀನಿ ಅವಾಗ. ಮಸಾಲೆ ಮಾತ್ರ ಮೊಟ್ಟೆಗೆ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತಂದರೆ ಸೂಪರಾಗಿ ಬಂದಿದೆಯಾ? ಹಿಂಗೂ ಮಾಡಿದ್ದೀನಿ. ನಾವು ಹೊರಗಡೆ ತಂದು ತಿಂತೀವಲ್ಲ ಪಪ್ಸು, ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಹಂಗೆ ಬರುತ್ತೆ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಮಸಾಲೆ ಮಾತ್ರ ಸೂಪರ್ ಆಗಿದೆ, ಎಗ್ ಮಸಾಲ. ಆ ಟೆಕ್ಸ್ಚರ್ ಎಲ್ಲ ಸೂಪರ್ ಆಗಿದೆ ನೋಡಿ. ಚೆಡು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಬೇಕಾಗ್ತಿದ್ವಾ? ಬೇಡ, ಇಲ್ಲಿದೆ ನೋಡಿ, ಪ್ಲೇಟ್ ಕೊಡ್ತೀನಿ ಇರುವ. ಅದು ಮಮ್ಮಿದು. ತಿನ್ನು ನೀನು. ಈಗ ಜಸ್ಟ್ ಊಟ ಮಾಡ್ಕೊಂಡು ಬಂದೆ. ಹಾಗೆ ಇದೊಂದು ವ್ಲಾಗ್ನ ಮುಗಿಸೋದಕ್ಕೂ ಮುಂಚೆಗೆ ನೀವು ಕೇಳಿದ್ರಲ್ಲ, ಅದಕ್ಕೆ ಒಂದಿಷ್ಟು ವಿಚಾರಗಳನ್ನ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಏನು ಗೊತ್ತಾ, ಈ ಮನೆ ರೆಂಟು ನಮ್ಮ ಇದಕ್ಕೂ ಕೂಡ ತುಂಬ ಜಾಸ್ತಿನೇ ಆಯಿತು. ಆದರೆ ನಮಗೆ ಈ ಏರಿಯಾದಲ್ಲಿ ವಿಚಾರಿಸಿ ನಾವು ನೋಡಿರೋ ಮಟ್ಟಿಗೆ ಎಲ್ಲ ಮನೆಗೂ ಇದು ಒಂದು ಸ್ವಲ್ಪ ರೀಸನಬಲ್ ಅನಿಸ್ತು ಅಷ್ಟೇ, ಕಂಪೇರ್ ಮಾಡಿ ಬೇರೆ ಬೇರೆ ಮನೆಗೆ. ಈ ಮನೆಗೆ ನಾವು 37,000 ರೂಪಾಯಿ ರೆಂಟ್ ಕೊಡ್ತಾ ಇದ್ದೀವಿ. ಅಂದರೆ 35,000 ಅಂತ ಹೇಳಿದ್ರು. ಅದಾದಮೇಲೆ ಇದೇನು ಅಪಾರ್ಟ್ಮೆಂಟ್ ಅಲ್ವಲ್ಲ, ಮೇಂಟೆನೆನ್ಸ್ ಚಾರ್ಜ್ ಏನೂ ಬರಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ನೋಡಿದ್ರೆ ಅವರು ಪಾರ್ಕಿಂಗು ಮತ್ತು ಅದು ಎಲ್ಲ ಕ್ಲೀನ್ ಮಾಡಬೇಕು, ಮತ್ತು ಲಿಫ್ಟ್ ಇದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು 2,000 ರೂಪಾಯಿ ನಾವು ಮೇಂಟೆನೆನ್ಸ್ ಚಾರ್ಜ್ ಅಂತ ಹಾಕ್ತೀವಿ ಅಂತಂದ್ರು. 35 ಅಂತ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಅದು 35, 36, 37 ಆಗೋಯ್ತು. ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು. ಆದರೆ ಡಿಸೈಡ್ ಮಾಡಿ ಬಂದ್ಬಿಟ್ಟಿದ್ವಿ. 35 ನಾವು ಓಕೆನೇ ಅಂದ್ಕೊಂಡಿದ್ವಿ. 35 ಓಕೆ, ನಮಗೂ ಅಲ್ಗೂ ಇಲ್ಗೂ ಬ್ಯಾಲೆನ್ಸ್ ಆಗ್ಬೋದು ಅಂತ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ. ಆಗೋಗಿದೆ. ಇನ್ನು ಮುಂದಕ್ಕೆ ಏನೇನು ಮಾಡೋದು ಅಂತ. ಇದೇ ಪಕ್ಕದ ಇವತ್ತು ನಾನು ಒಂದು ಪಾಟು ತೊಗೊಂಡು ಬಂದ್ವಿ ನೋಡಿ, ಫ್ಲವರ್ ಪಾಟು. ಅದ್ರ ಪಕ್ಕದಲ್ಲಿ ಒಂದು ಹೊಸ ಅಪಾರ್ಟ್ಮೆಂಟ್ ಥರ ಚಿಕ್ಕದಾಗೇನೆ ಫ್ಲ್ಯಾಟ್ ಥರ ಮಾಡಿದ್ರು. ಸ್ವಲ್ಪ ಆ ಬ್ಲಾಗ್ನ ನಿಮ್ಗೆ ಹಾಕಿದ್ದೆ, ಬ್ಲಾಗಲ್ಲಿ ಕೂಡ ತೋರಿಸಿದ್ದೀರಾ ಮನೆಯದು. ಸುಮಾರು 75,000 80,000 ಕೇಳಿದ್ರು. ತುಂಬ ಜಾಸ್ತಿ ಅನ್ನಿಸ್ಬಿಡೋದು. ಆಮೇಲೆ ಇನ್ನು ಕಡಿಮೆ ರೇಟಿಗೆ ಸಿಗೋದೇ ಇಲ್ವಾ ಅಂತ ಅಂದರೆ ಖಂಡಿತ ಸಿಗುತ್ತೆ. ನಾವಿರೋದು ನಮ್ಮ ಮಕ್ಕಳು ಆರ್ಮಿ ಸ್ಕೂಲ್ ನಿಯರಲ್ಲೇ, ಅಲ್ಸೂರು ಸರೌಂಡಿಂಗಲ್ಲೇ ಇದ್ದೀವಿ. ಕಡಿಮೆಗೆ ಸಿಗುತ್ತೆ ಅಂದರೆ ಸಿಗುತ್ತೆ. ನಾವು ನಮ್ಮ ಮನೆಯನ್ನು ಬಿಟ್ಟು ಬಂದಮೇಲೆ ನಮಗೆ ನಮ್ಮ ಮನೆ ಬಿಟ್ಬಿಟ್ಟು ಆ ಥರ ಎಲ್ಲ ಹೋಗೋಕಂದ್ರೆ ಪಾರ್ಕಿಂಗ್ ಸಿಗಲ್ಲ. ಮನೆಯಲ್ಲಿ ಇಂಟೀರಿಯರ್ ಚೆನ್ನಾಗಿರಲ್ಲ ಅಥವಾ ಫೆಸಿಲಿಟಿ ಇರೋದಿಲ್ಲ, ತುಂಬ ಚಿಕ್ಕ ಚಿಕ್ಕ ಜಾಗ, ಸುತ್ತಮುತ್ತ ಜಾಗ, ಆ ಥರದ್ದೆಲ್ಲ ತುಂಬ ಕಮ್ಮಿ ಸಿಗುತ್ತೆ. ನಾವು ಬರ್ತಾ ಇದ್ದೀವಿ, ಅಟ್ಲೀಸ್ಟ್ ಒಂಚೂರು ಚೆನ್ನಾಗಿರಲಿ ನಮ್ಮ ಇದಕ್ಕಾದ್ರೂ ಅಂತ ಹೇಳ್ಬಿಟ್ಟು ನಾವು ಹುಡುಕಿ ಈ ಮನೆ ಓಕೆ ಆಯಿತು. ಆಮೇಲೆ ಈ ಮನೆನೂ ಹೊಸ ಬಿಲ್ಡಿಂಗ್ ಅಲ್ವಾ, ಇವಾಗ ತಾನೇ ಗೃಹ ಪ್ರವೇಶ ಮಾಡಿದ್ದು, ಹೊಸ್ದಾಗಿ ಕಟ್ಟಿರೋದು. ಸೊ ಅದಕ್ಕೆ ನಾನು ಇದು ನಮಗೆ ಸೂಟ್ ಆಗುತ್ತೆ, ಬೇರೆ ಆಪ್ಷನ್ ತೊಗೊಳೋದು ಬೇಡ ಅಂತ ಈ ಮನೆಗೆ ಬಂದ್ವಿ. 37,000 ರೂಪಾಯಿ, 2 ಲಕ್ಷ ಅಡ್ವಾನ್ಸು. ಸೊ ಇದು ಓಕೆ ಮಾಡಿ ಫಿಕ್ಸ್ ಮಾಡಿ ಇಲ್ಲಿಗೆ ಬಂದ್ವಿ. ಇನ್ನು ನಮ್ಮ ಮನೆ ವಿಚಾರಕ್ಕೆ ಬಂದರೆ
ನಮ್ಮ ಮನೆಗೂ ಈ ಮನೆಗೂ ತುಂಬ ಸ್ಕ್ವೇರ್ ಫೀಟಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಆ ಮನೆಗೆ ಇದುವರೆಗೂ ಬಾಡಿಗೆಗೆ ಯಾರೂ ಬರಲಿಲ್ಲ. 2 ತಿಂಗಳು ನಾವು ಕೈಯಿಂದ ಬಾಡಿಗೆ ಕಟ್ಟಂಗೆ ಆಗೋಯ್ತು. ಫಸ್ಟ್ ಬಂದ್ಬಿಟ್ಟು ಪಿತೃಪಕ್ಷ ಸ್ಟಾರ್ಟ್ ಆಯಿತು. ಆ ತಿಂಗಳು ಯಾರೂ ಬರಲೇ ಇಲ್ಲ. ನಾವು ನೋಡಿದ್ವಿ, ತುಂಬ ಕಮ್ಮಿ ಕೇಳ್ತಾ ಇದ್ರು. ಸರಿ ಆಯಿತು, ಅದು ಬೇಡ ಅಂತ ಆ ತಿಂಗಳು ಸುಮ್ಮನೆ ಬಿಟ್ವಿ. ಈ ತಿಂಗಳು ಒಂದು 10ನೇ ತಾರೀಕು ಒಳಗಡೆ ಯಾರಾದರೂ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಏನು ಅಂತ ಅಂದರೆ ಇಲ್ಲಿ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಬ್ರೋಕರ್ದು ಪ್ರಾಬ್ಲಮ್ ಜಾಸ್ತಿ. ನಾವೇ ಡೈರೆಕ್ಟಾಗಿ ಯಾರನ್ನೂ ಹುಡ್ಕೋಕ್ಕಾಗಲ್ಲ. ಮತ್ತು ನಾವು ಕೂಡ ಮನೆ ಹುಡುಕಿದ್ದೀವಿ, ಎಲ್ಲೂ ರೆಂಟ್ ಖಾಲಿ ಇದೆ ಅಂತ ಯಾರೂ ಬೋರ್ಡು ಹಾಕಲ್ಲ, ಓನರು ಡೈರೆಕ್ಟಾಗಿ ಯಾರಿಗೂ ಹೇಳಲ್ಲ. ಎಲ್ಲ ಒಂದು ಮಧ್ಯ ಬ್ರೋಕರ್ನ ತೊಗೊಂಡು ಬಂದ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ತೊಗೊಳ್ಳೋರ್ಗೂ ಅಷ್ಟೇ, ಬಾಡಿಗೆ ಕೊಡೋರ್ಗೂ ಅಷ್ಟೇ. ಈ ಸಿಟಿ ಒಳಗಡೆ ಸ್ವಲ್ಪ ಕಷ್ಟ, ಬ್ರೋಕರ್ ಥ್ರೋನೇ ಹೋಗ್ಬೇಕು. ಅವ್ರ ಕಡೆ ಹೋಗೋಣ ಅಂತಂದ್ರೆ ಅವ್ರಿಗೆ ತುಂಬ ಕಮಿಷನ್ ಕೊಡಬೇಕು. ನಮ್ಮ ಮನೆಗೆ ನಾವೇ ಅಷ್ಟೊಂದು ಕಮಿಷನ್ ಹೆಂಗೆ ಕೊಡೋದು ಅಂತ ನಾವು ಅಷ್ಟೇ ಬ್ರೋಕರಿಗೆ ಹೋಗಲಿಲ್ಲ. ಯಾಕೆಂತಂದ್ರೆ 1 ತಿಂಗಳು ಬಾಡಿಗೆ 37,000 ರೂಪಾಯಿ ಅಂತಂದರೆ 35 ಅಂದರೆ ಅವ್ರಿಗೆ 35 ಆ ತಿಂಗ್ಳದ್ದು ಕೊಟ್ಟು ಮತ್ತೆ ಬಾಡಿಗೆ ಕಟ್ಟಿ ತುಂಬ ರಿಸ್ಕ್ ಆಗುತ್ತೆ. ಇದು ಹೆಂಗೆ ಗೊತ್ತಿಲ್ಲ. ಬಟ್ ಎಲ್ಲ ಬ್ಯುಸಿ ಇರ್ತಾರಲ್ವ, ಸೊ ಅವರಿಗೋಸ್ಕರ ಟೈಮ್ ಕೊಡೋಷ್ಟು ಟೈಮ್ ಇರಲ್ಲ, ಮನೆ ಹುಡುಕಿ ಮನೆಗೆ ಎಲ್ಲ ಹೋಗೋಷ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಬ್ರೋಕರಿಗೆ ಕೊಟ್ಬಿಟ್ಟಿರ್ತಾರೆ. ಎಷ್ಟು ಆ್ಯಪ್ಗಳಿದೆ ಗೊತ್ತಾ. ಆ್ಯಪಲ್ಲಿ ನಾವು ಮನೆ ಖಾಲಿದೆ ಅಂತಲೂ ಹಾಕಕ್ಕೆ ಬಿಡಲ್ಲ, ನೀವು ಪೇ ಮಾಡಿದ್ರೆ ಮಾತ್ರ ನಾವು ತೋರಿಸ್ತೀವಿ ಅಂತ ಹೇಳಿದ್ರು ಡೈರೆಕ್ಟಾಗಿ ಅವರು. ಒಂದು 6,000 to 7,000 ರೂಪಾಯಿ ಆಗುತ್ತೆ, ನೀವು ಪೇ ಮಾಡಿ ಅದನ್ನು ಯಾರು ಹುಡುಕ್ತಾ ಇದ್ದಾರೋ ಅವ್ರಿಗೆ ತೋರಿಸ್ತೀವಿ. ಇಲ್ಲಾಂದರೆ ನಾವು ತೋರಿಸೋದೇ ಇಲ್ಲ, ನೀವು ಹಾಕಿರ್ತೀರ ಅಷ್ಟೇ, ಅದು ಅಪ್ಲೋಡ್ ಆಗುತ್ತೆ ಅಷ್ಟೇ, ನಾವು ಪುಷ್ ಮಾಡಿದ್ರೇ ಮುಂದೆ ಹೋಗೋದು ಆ ಥರ ಹೇಳಿದ್ರು. ಇಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮದೇ ಒಂದು ಆ್ಯಪ್ ಇದೆ ಮೈಗೇಟ್ ಅಂತ, ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹಾಕಿದ್ವಿ. ಅಲ್ಲಿ ಸುಮಾರು ಎನ್ಕ್ವೈರಿ ಬಂತು. ಮೊದಲೇ ಗೊತ್ತಿದ್ರೆ 1 ತಿಂಗಳು ಮುಂಚೆಗೆ ಅದು ಆಗೋಗ್ತಾ ಇತ್ತು. ಓಕೆ, ಇವಾಗ ಆಗಿದೆ. ಅದು ಕೂಡ ಅಷ್ಟೇ ಸೇಮ್, ಇಲ್ಲೇನು ನಾವು ಪೇ ಮಾಡ್ತೀವೋ ಅಷ್ಟೇ, ಆದರೆ ಅಷ್ಟು ದುಡ್ಡು ನಮ್ಮ ಕೈಗೆ ಬರಲ್ಲ. ಯಾಕೆಂದರೆ ಇಲ್ಲಿ 2,000 ಮೇಂಟೆನೆನ್ಸ್ ಅಂದರೆ ಅಲ್ಲಿ 4,000 ಮೇಂಟೆನೆನ್ಸು. ಸೊ ಹಾಗಾಗಿ ನಮಗೆ ಅದು 32 ಮತ್ತು ಪ್ಲಸ್ 4 ಮೇಂಟೆನೆನ್ಸ್ ಟೋಟಲು ಅದು 37,000 ರೂಪಾಯಿಗೆ ಆಯಿತು. ಅವರು ಈ ನೆಕ್ಸ್ಟ್ ಸೋಮವಾರ ಅಲುಗಿಸ್ತಾರೆ. ಸೊ ಇಷ್ಟು ನಮ್ಮ ಮನೆಯ ಬಾಡಿಗೆಯ ಫಜೀತಿ ಕೆಲಸ ಇಷ್ಟೆಲ್ಲ ಆಯಿತು. ನಾನು ಆ ವಿಡಿಯೋ ಹಾಕಿದಾಗ ಸುಮಾರು ಜನ ಕಮೆಂಟ್ ಮಾಡಿದರು. ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕಿದ್ದೆ, ಬೆಂಗಳೂರಲ್ಲಿ ಇಷ್ಟೊಂದು ಬಾಡಿಗೆ ಕಟ್ಟಬೇಕಂತ. ಯಾರೇ ಇಷ್ಟು ಜನ ಕಮೆಂಟ್ಸಲ್ಲಿ ನೀವೇನು ಯಾವ ಊರಲ್ಲಿದ್ದೀರಾ, ಬೆಂಗಳೂರಲ್ಲಿದ್ದೀರಾ, ಅಷ್ಟೊಂದು ಬಾಡಿಗೆನ 75,000 to 1,00,000 ಬಾಡಿಗೆ ಕೇಳಿದ್ದಾರೆ ನಾವು ಹುಡುಕಿರೋ ಈ ಸರೌಂಡಿಂಗಲ್ಲಿ. ನಿಜವಾಗ್ಲೂ 75,000 ಊಹೆ ಮಾಡೋಕ್ಕಾಗತ್ತಾ? ಇಲ್ಲ ಅಂತ ಹೇಳ್ಬಿಟ್ಟೆ ಬಂದಿರೋದು ನಾವು. ನಿಜ ಕೇಳಿದ್ದಾರೆ. ಅದ್ರ ಮೇಲೆ 10,000 ರೂಪಾಯಿ ಕಡಿಮೆ ಮಾಡಲ್ಲ ಅವ್ರು, ಕಡಿಮೆ ಮಾಡೋ ಮಾತೇ ಆಡಲ್ಲ. ಸೊ ಆ ಥರ 35 ಅನ್ನೋದು ನಮಗೆ ತುಂಬ ಏನು 10 ಅಮೌಂಟ್ ಸಿಕ್ಬಿಡ್ತು ಅನ್ನೋಷ್ಟು ಖುಷಿ ಆಗುತ್ತೆ. ಅವನ್ನೆಲ್ಲ ಕೇಳ್ಕೊಂಡು ಬಂದು ನಾವೇ ತುಂಬ ಐಫೈಯಲ್ಲೆಲ್ಲ ನೋಡಿರಲಿಲ್ಲ. ಸೊ ಬಾಡಿಗೆ ಮನೆ ಅಲ್ವಾ, ಇದರಲ್ಲೇ ಓಕೆ ಇದು ಚೆನ್ನಾಗಿದೆ, ನೋಡೋದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಥರ ಫೆಸಿಲಿಟಿನೂ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಈ ಮನೆಯೂ ನಮಗೆ ಓಕೆ ಆಯಿತು. ಈ ಮನೆಯಲ್ಲೇ ಇದ್ದೀವಿ ಇವಾಗ. ನಮಗೂ ಕೂಡ ಟ್ಯಾಲಿ ಆಯಿತು. ಆದರೂ ಕೈಯಿಂದ ನಮಗೆ ಒಂದು 7,000 to 8,000 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ ಈಗ ಸ್ವಂತ ಮನೆ ಇಟ್ಕೊಂಡು. ಯಾಕೆಂದ್ರೆ ಅಲ್ಲಿಂದ ನಮಗೆ 32 ಅಷ್ಟೇ ಕೈಗೆ ಬರುತ್ತೆ, ಇಲ್ಲಿ 37 ಪ್ಲಸ್ ವಾಟರ್ ಬಿಲ್ಲು ಅದೆಲ್ಲ ಎಕ್ಸ್ಟ್ರಾ, ಅದನ್ನೆಲ್ಲ ನಾವು ಪೇ ಮಾಡಬೇಕು. ಒಂದು 2 ಅಂತ ಅಂದ್ರೂ ಒಂದು 7,000-8,000 ರೂಪಾಯಿ ನಮಗೆ ತಿಂಗಳಲ್ಲಿ ಎಕ್ಸ್ಟ್ರಾ ನಮ್ಮ ಕೈಯಿಂದ ಹೋಗ್ತಾ ಇದೆ ನಮ್ಮ ಮಕ್ಕಳು ಸ್ಕೂಲಿಗೋಸ್ಕರ. ಬೇರೆ ಆಪ್ಷನ್ ನಮಗೇನು ಸಿಗಲಿಲ್ಲ. ಇದಲ್ದಲೆ ಆರಾಮಾಗಿ ಸ್ಕೂಲಿಗೆ ಹೋಗ್ತಾರೆ, ಬೇಗ ಮನೆಗೆ ಬರ್ತಾರೆ, ನಮಗೂ ಟೆನ್ಷನ್ ಇಲ್ಲ, ಅವ್ರಿಗೂ ಟೆನ್ಷನ್ ಇಲ್ಲ. ಏನಿಲ್ಲ ಅಂತಂದ್ರೂ ಪ್ರಗತಿ 10th ನಾವು ಇದೇ ಥರನೇ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆಮೇಲೆ ಕಾಲೇಜ್ಗೆ ಏನಾದರೂ ನಾವು ಆ ಕಡೆ ಈ ಕಡೆ ಹಾಕೊಬೋದು, ಅಲ್ಲಿಗೆ ನಮ್ಗೆ ಒಂದು ಸ್ವಲ್ಪ ಚಾಯ್ಸ್ ಸಿಗುತ್ತೆ ಅಂತ ಹೇಳಿ ಈ ಡಿಸಿಷನ್ನ ಮಾಡಿದ್ವಿ. ಸೊ ಇದಿಷ್ಟ ಆಯಿತು ನಮ್ಮ ಮನೆ. ಆಮೇಲೆ ಇನ್ನೂ ಕೇಳಿದ್ರಿ ಈ ಮನೆ ಓನ್ ಹೌಸ್ ಇಂಡಿಪೆಂಡೆಂಟ್ ಅಂತ. ಇಂಡಿಪೆಂಡೆಂಟ್ ಅಲ್ವೇ ಅಲ್ಲ, ನಾನು ಜಸ್ಟ್ ನಮ್ಮ ಮನೆ ಅಷ್ಟೇ ತೋರಿಸೋದಕ್ಕೆ ನಿಮ್ಗೆ ಹಂಗೆ ಅನಿಸುತ್ತೆ. ಪಾರ್ಕಿಂಗ್ ಎಲ್ಲ ನೋಡಿ, ಇಲ್ಲಿ 2 ರೆಂಟ್ ಹೌಸ್ ಇದೆ, ಒಂದು ಮೇಲೆ ಓನರ್ ಇರ್ತಾರೆ. ಅವ್ರು ಇನ್ನೂ ಬಂದಿಲ್ಲ, ಬರ್ತಾರೆ, ಇನ್ನೇನೆಲ್ಲ ರೆಡಿಯಾಗಿದೆ ಅವ್ರ ಮನೇನು, ಅವ್ರು ಬರ್ತಾರೆ. ಓನರ್ ತುಂಬ ಒಳ್ಳೆಯವರೇ ಇದ್ದಾರೆ, ಏನು ಅವ್ರು ಇನ್ನೂ ಬಂದಿಲ್ವಲ್ಲ, ಹಾಗಾಗಿ ಏನೋ ಗೊತ್ತಿಲ್ಲ, ಬಂದಮೇಲೆ ನಮಗೂ ಗೊತ್ತಾಗುತ್ತೆ. ಮನೇಲಿ ಮಕ್ಕಳಿರುವಾಗ ಸ್ವಲ್ಪ ಸೌಂಡ್ ಗಲಾಟೆ, ಅದು ನನ್ನ ಮಗನ ವಾಯ್ಸ್ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ, ಏನು ಮಾಡೋದೋ ಗೊತ್ತಿಲ್ಲ. ಓಕೆ, ಇದೊಂದಿದೆ, ಕೆಳಗಡೆ ಒಂದು ಫ್ಲೋರಲ್ಲಿ ಪಾರ್ಕಿಂಗ್, ಮೇಲ್ಗಡೆ ಮನೆ ಇದೆ. ಸೊ ಇದಿಷ್ಟು, ಇದು ಇಂಡಿಪೆಂಡೆಂಟ್ ಹೌಸೇ, ಅಪಾರ್ಟ್ಮೆಂಟ್ ಅಲ್ಲ, ಅಪಾರ್ಟ್ಮೆಂಟು ಅಲ್ಲ ಇದು. ಅಪಾರ್ಟ್ಮೆಂಟೇ ನೋಡಿದ್ವಿ. ಅಪಾರ್ಟ್ಮೆಂಟಲ್ಲಂತೂ ಈ ಕಡೆ ತುಂಬ ಜಾಸ್ತಿ ಇಲ್ಲ ಅಂತಂದರೆ ತುಂಬ ಹಳೆ ಮನೆ, ಕತ್ಲೆ ಗವ್ವು ಅನ್ನತ್ತಲ್ಲ ಆ ಥರ ಮನೆಗಳು.
ಅದಕ್ಕೆ ನಮಗೆ ಓಕೆ ಇದೆ, ನಮ್ಮ ಮನೆಯವರು ಫೈನಲ್ ಮಾಡಿಬಿಟ್ರು. ನನಗೆ ಹೇಳೇ ಇಲ್ಲ, ಟೋಕನ್ ಅಡ್ವಾನ್ಸ್ ಕೊಟ್ಟೆ ಬಂದ್ಬಿಟ್ರು. ಇನ್ಮೇಲೆ ಹುಡ್ಕೋಕ್ಕಾಗಲ್ಲ, ಬ್ರೋಕರಿಗೆ ದುಡ್ಡು ಕೊಡೋಕ್ಕಾಗಲ್ಲ, ಮತ್ತು ನಮ್ಮ ಬಜೆಟ್ ಮೀರಿ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಸೊ ಇದು ಬೆಸ್ಟ್ ಇದೆ ನಮಗೆ. ಸ್ಕೂಲಿಗೂ ಅಷ್ಟೇ ತುಂಬ ಹತ್ರ ಸಿಕ್ತು, ಹಾಗಾಗಿ ಮನೆ ಓಕೆ ಮಾಡಿದ್ವಿ. ಇದು ನಮಗೆ ಖುಷಿ ಇದೆ. ನೋಡೋಣ ಫ್ಯೂಚರಲ್ಲಿ ನಾವು ಒಂದು ಸ್ವಂತ ಮನೆ ಕಟ್ಟೋ ಅಂತ ಆಸೆ ತುಂಬ ಇದೆ. ನಮ್ಮ ಮನೆಯವ್ರಿಗೂ ನನಗೂ ತುಂಬ ಇದೆ ಆಸೆ, ನಮ್ಮದೇ ಆದಂಥ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ. ಆವಾಗ ನೋಡೋಣ, ನಮ್ಗೆ ಇಷ್ಟ ಬಂದಾಗ ಮನೆ ಕಟ್ಟಿಸ್ಕೊಳ್ಳೋದು. ಇದಿಷ್ಟ ಆಯಿತು. ಹಾಗೆ ಈ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು, ಪ್ಲೀಸ್ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ ಹಾಕ್ತೀನಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ. ಏಕೆಂತಂದರೆ ತುಂಬ ರೆಸಿಪಿಯನ್ನು ಡಂಪ್ ಮಾಡಿ ಹಾಕಿದ್ರೆ ಅದು ವ್ಯಾಲ್ಯೂನೇ ತೊಗೊಳ್ತಾ ಇಲ್ಲ ಅಂತ ನನಗೆ ಫೀಲ್ ಆಯಿತು. ಹಾಗಾಗಿ ಸ್ಪೆಷಲ್ ಅನ್ನುವಂಥ ರೆಸಿಪಿ ಜೊತೆಗೆ ನನ್ನ ಒಂದು ಲೈಫ್ ಸ್ಟೈಲ್ನ ಓಪನ್ ಅಪ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.